ಪ್ರಧಾನಮಂತ್ರಿ ಕೌಶಲ್ಯ ಅಭಿವೃದ್ಧಿ ಯೋಜನೆಯಡಿ ಅಸ್ತಿತ್ವದಲ್ಲಿ ಇಲ್ಲದ ಕಂಪನಿಗಳು ತರಬೇತಿಯ ಲೆಕ್ಕ ನೀಡಿ ಕೋಟಿ ರೂಪಾಯಿ ಗುಳುಮು ಮಾಡಿವೆ. ನಕಲಿ ಕಂಪನಿ ಇಲ್ಲವೇ ವಂಚಕರ ಕಂಪನಿಗಳಲ್ಲಿ ಹಲವು ಕಚೇರಿ ಹೊಂದಿರಲಿಲ್ಲ, ಸಿಬ್ಬಂದಿ ಹೊಂದಿರಲಿಲ್ಲ, ತರಬೇತಿ ನೀಡಿರಲಿಲ್ಲ, ಸಬ್ಸಿಡಿ ಮಾತ್ರ ಬಾಚಿಕೊಂಡಿವೆ. ನೀಲಿಮಾ ಮೂವಿಂಗ್ ಪಿಕ್ಚರ್ಸ್ ಎನ್ನುವುದು ಒಂದು ಕಂಪನಿ. ಈ ಕಂಪನಿಯು 100 ಸಿಬ್ಬಂದಿ ಹೊಂದಿದ್ದಾಗಿ ಹೇಳಿದೆ. 33,493 ಮಂದಿಗೆ ತರಬೇತಿ ನೀಡಿದೆ ಎಂದು ಕೌಶಲ್ಯಾಭಿವೃದ್ಧಿ ಸಚಿವಾಲಯವು ಲೆಕ್ಕ ಪರಿಶೋಧನೆಗೆ ದಾಖಲೆ ಕೊಟ್ಟಿತ್ತು. ಆದರೆ ಅಂತಹ ಯಾವುದೇ ಕಂಪನಿ ಎಲ್ಲೂ ನೋಂದಣಿ ಆಗಿಲ್ಲ. ಆದರೆ ಅದು ಸಾಕಷ್ಟು ರಾಜ್ಯಗಳಲ್ಲಿ ತರಬೇತಿ ನೀಡಿದ್ದಾಗಿ ಹಣ ಪಡೆದಿದೆ. ಕೊನೆಗೆ ನೀಲಿಮಾ ಮೂವಿಂಗ್ ಪಿಕ್ಚರ್ಸ್ ಎಂಬ ಲಿಂಕ್ಡ್ ಇನ್ ಖಾತೆ ಸಿಕ್ಕಿದೆ ಹೊರತು ಅದು ಸಿಕ್ಕಿಲ್ಲ. 2015 ರಿಂದ 2024ರವರೆಗೆ 3.30 ಲಕ್ಷ ಬ್ಯಾಚ್ಗಳಲ್ಲಿ 1.30 ಕೋಟಿ ಜನರಿಗೆ ತರಬೇತಿ ನೀಡಲಾಗಿದೆ. ಆದರೆ ಅದರಲ್ಲಿ 2.30 ಲಕ್ಷ ಬ್ಯಾಚ್ಗಳಲ್ಲಿ ತರಬೇತಿ ನೀಡಿದವರ ಬಗೆಗೆ ಯಾವುದೇ ಮಾಹಿತಿ ಇಲ್ಲ. ಮಹಾಲೇಖಪಾಲರ ವರದಿಯು ಪ್ರತಿ ಹಂತದಲ್ಲೂ ಅಕ್ರಮ ನಡೆದಿರುವುದಾಗಿ ಹೇಳಿದೆ. 10,194 ಕೋಟಿ ರೂಪಾಯಿ ಈ ಯೋಜನೆಯಡಿ ವ್ಯಯಿಸಿದ್ದು ಎಲ್ಲಿ ಹೋಗಿದೆ ಎಂದು ಗೊತ್ತಿಲ್ಲ ಎನ್ನಲಾಗಿದೆ. ಸಿಎಜಿ ವರದಿ ಲೋಕಸಭೆಯಲ್ಲೂ ಮಂಡನೆಯಾಗಿದೆ. ಉತ್ತರ ಮಾತ್ರ ಯಾರಲ್ಲೂ ಇಲ್ಲ. ತರಬೇತುದಾರರು ಇಲ್ಲದೆಯೇ ತರಬೇತಿ ನೀಡಿದ ಜಾದು ಇಲ್ಲೆಲ್ಲ ನಡೆದಿರುವುದಾಗಿ ಹೇಳಲಾಗಿದೆ.